ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗೋಸ್ಕರ ತುಂಬ ಜನ ಕೇಳ್ತಾ ಇದ್ದೀರಾ ಆ್ಯಂಡ್ ಕಾಯ್ತಾ ಇದ್ದೀರಾ ಕೂಡ. ಸೊ ನಾನು ಕಾಯ್ತಾ ಇದ್ದೆ ಯಾವಾಗೆಲ್ಲ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ. ನೋಡಿ, ಇಷ್ಟೆಲ್ಲ ತಿನ್ನೋ ಪದಾರ್ಥಗಳೇ ಇದೆ ಸ್ವಲ್ಪ ಟೇಬಲ್ ಮೇಲೆ. ಹಾಲಲ್ಲಿ ಸ್ವಲ್ಪನೂ ಇದ್ದಾವೆ. ಇನ್ನು ನೀರು ಬೇಕಲ್ಲ, ಇನ್ನು ಬಾಟಲ್ಗೆ ಒಂದು 3-4 ಬಾಟ್ಲು ತೊಗೊಂಡು ಹೋಗ್ತೀವಿ. ಅಷ್ಟು ದೂರ ಜರ್ನಿ ಅಲ್ವಾ, ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇನ್ನೇನು ಹೊರಡಬೇಕು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 4 ಗಂಟೆಗೆ ಎದ್ದಿದ್ದಾಯಿತು. ರಾತ್ರಿ ಫುಲ್ ಅಶಿಕಂಗೆ ಬಾಡಿ ಫುಲ್ಲು ಬೆಚ್ಚಗಾಗ್ಬಿಟ್ಟಿತ್ತು. ಹಣೆ ಮೇಲೆ ಬಟ್ಟೆ ಹಾಕಿ 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 ತಣ್ಣಗೆ ಮಾಡಿಸಿದ್ದೀನಿ. ಮಧ್ಯದಲ್ಲಿ ಸಿರಪ್ಪು ಹಾಕಿದ್ದೀನಿ. ಈಗ ಕೂತ್ಕೊಂಡಿದ್ದಾಳೆ, ಅಂದರೆ ಮೈಗೊಂದು ಸ್ವಲ್ಪ ಸ್ನಾನ ಮಾಡಿಸಿದ್ದೀನಿ, ಫ್ರೆಶ್ ಆಗಿರುತ್ತೆ ಅಂತ. ಇದು ಮೊನ್ನೆ ವರಮಹಾಲಕ್ಷ್ಮಿಯಲ್ಲೇ ತೊಗೊಂಡಿದ್ದು ಒಂದು ಡ್ರೆಸ್ಸು, ಅನಾರ್ಕಲಿ ಡ್ರೆಸ್ ಬರುತ್ತೆ. ಸೊ 4 ಗಂಟೆಗೆ ಎದ್ದು ರೆಡಿಯಾಗಿರುತ್ತೆ. ನಿಜವಾಗ್ಲೂ ನನಗೆ ನಿದ್ದೆ ಇಲ್ಲ. ನಾನೊಂದು ಆಡಿ ಒಂದು 2 hours ಮಲ್ಕೊಂಡಿರ್ಬೋದು ಅಷ್ಟೇ. ಮಧ್ಯೆ ಎದ್ದು ಅವಳಿಗೆ ಹೆಂಗಿದೆ ಬಟ್ಟೆ ಎಲ್ಲ ಹಾಕ್ಕೊಂಡೆ ನೋಡಿದ್ದಾಯಿತು. ಸೊ ಇಯರಿಂಗ್ಸ್ ಎಲ್ಲ ನಾನು ಕಾರಲ್ಲಿ ಇಟ್ಕೋತೀನಿ, ಇವಾಗ ಟೈಮ್ ಇಲ್ಲ. ಗೋಲ್ಡ್ ಇಯರಿಂಗ್ಸ್ ಇಟ್ಕೋಬೇಕು. ಬಳೆ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು, ಗೋಲ್ಡು. ಸೊ ಈಗ ಪೂಜೆ ಮಾಡ್ತಿದ್ವಿ. ಅಷ್ಟು ಲಗೇಜು ಈಗ ಕಾರಿಗೆ ಇಡಬೇಕು. ಸೊ ಇಷ್ಟು ಲಗೇಜು ಕಾರಿಗೆ ಇಡಬೇಕು. ಸೊ ಅದೊಂದು ಸ್ವಲ್ಪ ದೊಡ್ಡ ಟಾಸ್ಕ್ ಇದೆ. ಇಟ್ಟ ಮೇಲೆ ನಮ್ಮದು ಲಗೇಜ್ ಎಲ್ಲ ಅಷ್ಟೊಂದಿಲ್ಲ, ಒಂದೊಂದು ಸೂಟ್ಕೇಸ್ ಒಂದೊಂದು ಬ್ಯಾಗ್ ಇದೆ ಅಷ್ಟೇ. ಸೊ ಇಲ್ಲಿ ಹೂವು ಇದೆ, ಇದು ಅಲ್ಲೇ ಹೋಗಿ ಮುಡ್ಕೋಬೇಕು. ನೆನ್ನೆ ತೋರಿಸೋದಲ್ಲ ದುಂಡು ಮಲ್ಲಿಗೆ ಮತ್ತು ಇದು ಮಲ್ಲೆ ಹೂವು, ಅಲ್ಲೇ ಹೋಗಿ ಮುಡ್ಕೊತೀನಿ ಹಿಂಗೆ ತೊಗೊಂಡು ಹೋಗ್ಬಿಟ್ಟು. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಜರ್ನಿ 4 hours, 3.5 hours. ಅಪ್ಪ ಬೇಗನೆ ಓಡಿಸ್ತಾರೆ ಫಾಸ್ಟಾಗಿ. ಈಗ ಅರ್ಲಿ ಮಾರ್ನಿಂಗ್ ಅಲ್ವಾ, ಟ್ರಾಫಿಕ್ಕು ಇರೋಲ್ಲ. ಮಾಮೂಲಿ ಟೈಮಲ್ಲೂ ಟ್ರಾಫಿಕ್ ಇರಲ್ಲ, ಇಷ್ಟೊಂದು ಬೆಂಗಳೂರು ಥರ ಇಲ್ವಲ್ಲ. ರೋಡು ಚೆನ್ನಾಗಿದೆ. ಒಂದು ಸ್ವಲ್ಪ ಸ್ಟೇಟ್ ಹೈವೇ ಅದಾದಮೇಲೆ ನ್ಯಾಷನಲ್ ಹೈವೇ ಸಿಗುತ್ತೆ. ಸೊ ಜರ್ನಿ ಹಿಂಗಿರುತ್ತೆ ಅಲ್ಲ. ಸದ್ಯ ಲಸಿಕಾ ಚೆನ್ನಾಗಿದ್ರೆ ಸಾಕು. ನೋಡಿ ಕೂತ್ಕೊಂಡು ಮೊಬೈಲ್ ಕೊಟ್ಟಿದ್ದೀನಿ, ಅಳ್ತಾ ಇದ್ದು ಒಂದು ಸ್ವಲ್ಪ ಹೊತ್ತು. ಹಂಗಾಗಿ ಆಟ ಮಾಡಿಬಿಡ್ತಾಳೆ. ಸೊ ಹಂಗಾಗಿ ಕೊಟ್ಟಿದ್ದೀನಿ. ಅವಳದು ಹೊಸ ಡ್ರೆಸ್ ಹಾಪ್ಸ್ಕಾಚಲ್ಲಿ ತೊಗೊಂಡಿರೋದು. ಅದು ಫುಲ್ಲು ನಾನು ಲಿಂಕ್ ಡ್ರೆಸ್ ಆಮೇಲೆ ತೋರಿಸ್ತೀನಿ. ಇನ್ನು ಲಸಿಕಾ ಒಂದು ಸ್ವಲ್ಪ ರಾತ್ರಿ ಎಲ್ಲ ಫೀವರ್ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಡಲ್ ಇದ್ದಾಳೆ. ಈಗ ಓಕೆ, ಎಲ್ಲ ಮೈ ಎಲ್ಲ ಒಂದು ಸ್ವಲ್ಪ ಕೂಲ್ ಆಗಿದೆ. ಅವಳಿಗೂ ಮೈಗೆ ಸ್ನಾನ ಮಾಡಿಸಿದೆ ಅಷ್ಟೇ, ತಲೆಗೆ ಏನು ಸ್ನಾನ ಮಾಡ್ಸೋಕ್ಕೆ ಹೋಗಲಿಲ್ಲ. ಇನ್ನು ನಾನು ಕೂಡ ಸ್ವಲ್ಪ ಇಯರಿಂಗ್ಸ್ ಎಲ್ಲ ಈಗಲೇ ಇಟ್ಕೊಂಡ್ಬಿಟ್ಟೆ, ಒಂದು ಸ್ವಲ್ಪ ಹೆವಿ ಇರುತ್ತಲ್ವ ಇದು, ಹಾಗಾಗಿ. ಇನ್ನು ಮತ್ತೆ ಕಾರಲ್ಲಿ ಹಾಕ್ಕೊಳ್ಳೋದಕ್ಕಾಗಲ್ಲ, ಜರ್ನಿಲಿ ಹಿಂಗೆ ಸರಿಯಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಮತ್ತು ಗೋಲ್ಡ್ ಅಲ್ವ, ಸ್ವಲ್ಪ ಭಯ ಬೇರೆ ಇರುತ್ತೆ. ಇದು ಹೊಸ ಡ್ರೆಸ್, ಇದು ವರಮಹಾಲಕ್ಷ್ಮಿ ಶಾಪಲ್ಲೇ ತೊಗೊಂಡಿದ್ದು. ಆ್ಯಂಡ್ ಮಕ್ಕಳಿಗೆಲ್ಲ ಸಿಂಪಲಾಗೆ ಡ್ರೆಸ್ ಹಾಕಿದ್ದೀನಿ, ಟ್ರಾವೆಲ್ ಅಲ್ವಾ, ಹಾಗಾಗಿ ಮಿಡಿ ಹಾಕಿದ್ದೀನಿ. ಇದು ಹಾಪ್ಸ್ಕಾಚಲ್ಲೇ ತೊಗೊಂಡಿದ್ದು ಲಸಿಕಾಗೆ. ಚೆನ್ನಾಗಿರುತ್ತೆ ಹಾಪ್ಸ್ಕಾಚಲ್ಲಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪ್ರೈಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಇರೋದು ಸಿಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಹಾಪ್ಸ್ಕಾಚಲ್ಲಿ. ಇನ್ನು 6 ಗಂಟೆ ಮೇಲೆ ಹೊರಡಬೇಕು ಅಂತ ಹೇಳಿದ್ರು ಅಪ್ಪ. ರಾಹುಕಾಲ ಇದೆ 6 ಗಂಟೆ ಒಳಗಡೆ, ಹಾಗಾಗಿ 6 ಗಂಟೆಗೆ ಹೊರಡಬೇಕು ಅಂತ ಅಂದರು. ಹಾಗಾಗಿ ಬೇಗ ರೆಡಿಯಾಗಿ ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ರೆಸ್ಟ್ ಮಾಡ್ತಾಯಿದ್ವಿ. 6 ಗಂಟೆ ಆಗಿದ ತಕ್ಷಣವೇ ಹೊರಟ್ವಿ ಇನ್ನು ಇವಾಗ. ಸೊ ಬನ್ನಿ, ಫುಲ್ ವ್ಲಾಗ್ ನೋಡಿ. ಇದು ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ಪಾರ್ಟ್ 2 ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಏನಕ್ಕಂದರೆ ಫುಲ್ ಲೆಂತಿ ಆಗಿಬಿಡುತ್ತೆ. ಎಲ್ಲಾದರೂ ಫುಲ್ ಇದ್ದರೆ ಚೆನ್ನಾಗಿರಲ್ಲ. 1 hour ಯಾರು ನೋಡ್ತಾರಲ್ವ, ಹಾಗಾಗಿ 2 ಪಾರ್ಟ್ ಮಾಡಿದ್ದೀನಿ. ಇನ್ನು ಹೋಗ್ತಾ ಕೂಡ ಅಷ್ಟೇ, ಜರ್ನಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಷ್ಟೇ ಚೆನ್ನಾಗಿತ್ತು ನೇಚರ್ ನೋಡೋಕ್ಕೆ. ನಾವಪ್ಪ ಎಷ್ಟೇ ಸ್ಪೀಡಾಗಿ ಓಡಿಸಿದ್ದಾರೆ ಕಾರ್ ಅಂದರೆ ಪ್ರತಿ ಸಲನೂ ಹೀಗೆ. ಇನ್ನು ನಾವು ಬೇಗ ಹೋಗಿ ರೆಡಿ ಬೇರೆ ಆಗಬೇಕಲ್ವ, ನಾವೇ ಮೇಯ್ನು. ಅಲ್ಲೆಲ್ಲ ತಿಂಡಿ ಪದಾರ್ಥಗಳೆಲ್ಲ ಜಾಸ್ತಿ ನಮ್ಮ ಹತ್ರನೇ ಇತ್ತು, ಸ್ಯಾರಿ ನಮ್ಮ ಹತ್ರನೇ ಇತ್ತು. ನಾವು ಹೋಗಿ ರೆಡಿ ಆಗಬೇಕಲ್ಲ. ಸೊ ಆಲ್ಮೋಸ್ಟ್ 190 ಕಿಲೋಮೀಟರ್ಸ್ ಇದೆ ಅನಂತಪುರ್ಗೆ. ಸೊ 200 ಅಂತ ಅಂದ್ಕೊಳ್ಳಿ. ತುಮಕೂರಿಂದ ಅಲ್ಲಿಗೆ ಒಂದು ಮಡಕ್ಷೀರ ಅಂತ ಗೊತ್ತಿರೋದು ನಿಮಗೆ, ಪಾಗೋಡ್ ಹತ್ರ. ಅಲ್ಲಿಗೆ 1 hour ಓಡಿಸ್ಬಿಟ್ಟಿದ್ದಾರೆ. ಇನ್ನು ವಿತಿನ್ 6ಗೆ ಇಲ್ಲಿ ಬಿಟ್ವಿ, 8:45 ಏನೋ ರೀಚ್ ಆಗಿಬಿಟ್ವಿ. ಅಷ್ಟು ಬೇಗ ಓಡಿಸಿದ್ದಾರೆ. ವಿತಿನ್ 3 hours ಇಲ್ಲ, 3 hours ಇಂಥ ಒಂದು 15 ನಿಮಿಷ ಕಡಿಮೆನೇ ಓಡಿಸಿದ್ದಾರೆ. ಅಷ್ಟು ಸ್ಪೀಡಾಗಿ ಓಡಿಸಿದ್ದಾರೆ. ಇನ್ನು ಹೋಗ್ತಾ ಸದ್ಯ ಲಸಿಕಾಗೆ ಏನೋ ಹೆಲ್ತ್ ಏನೋ ಆ ಥರ ಅಪ್ಸೆಟ್ ಆಗಲಿಲ್ಲ, ವಾಮಿಟ್ ಬರೋದಾಗಲಿ ಏನೂ ಇಲ್ಲ. ಇನ್ನೊಂದು ಸ್ವಲ್ಪ ಸೌತೆಕಾಯಿ ಎಲ್ಲ ತೊಗೊಂಡೋಗಿದ್ವಿ, ಸ್ವಲ್ಪ ಡಿಹೈಡ್ರೇಟ್ ಆಗಬಾರ್ದಲ್ವ. ಮತ್ತು ಜರ್ನಿಲಿ ಸೌತೆಕಾಯಿ ಚೆನ್ನಾಗಿರುತ್ತೆ, ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಬೆಳಗ್ಗೆ ಎದ್ದು ಬೇಗ, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ತೊಗೊಂಡೋಗಿದ್ವಿ.
ಇನ್ನು ಹೋಗ್ತಾ ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಹೊಲ ಬೆಳೆ ಎಲ್ಲ ಆಗಿರ್ತಾರಲ್ಲ, ಅದು ನೋಡೋದಕ್ಕೆ ಚೆಂದ. ಸಖತ್ ಇಷ್ಟ ನನಗೆ ಟ್ರಾವೆಲ್ ಮಾಡೋದು ಅಂದರೆ. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಟೋಟಲಿ ನನಗೆ ಟ್ರಾವೆಲ್ ಮಾಡೋದು ಇಷ್ಟ. ಕಾರಲ್ಲಿ ಇಲ್ಲ ಟ್ರೈನಲ್ಲಿ ಇಲ್ಲ ಬಸ್ಸಲ್ಲಿ ಇಷ್ಟ ಆಗುತ್ತೆ. ಸಖತ್ ಚೆನ್ನಾಗಿತ್ತು. ಇನ್ನು ಆಂಧ್ರಾಗೆ ಎಂಟರ್ ಆಗಿದ ತಕ್ಷಣ ಈ ಥರ ಫ್ಯಾನ್ಗಳೆಲ್ಲ ಕಾಣಿಸುತ್ತೆ. ಇದನ್ನು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ ಇದನ್ನು. ನನಗೂ ಇಷ್ಟ. ನಾವು ಅಷ್ಟೇ ಚಿಕ್ಕ ವಯಸ್ಸಿಂದನೂ ನಮ್ಮ ಅಮ್ಮನವರು ಕೂಡ ಆಂಧ್ರನೇ ಅಲ್ವಾ. ಎಲ್ಲೇ ಹೋಗಲಿ ಆಂಧ್ರ ಸೈಡು ಈ ಥರದ್ದು ಫ್ಯಾನ್ಸ್ ತುಂಬ ಕಾಣಿಸುತ್ತೆ. ಅಂದರೆ ನಮ್ಮ ಕಡೆನೂ ಇದ್ದಾವೆ ಕರ್ನಾಟಕದಲ್ಲಿ, ಚಿತ್ರದುರ್ಗ ಈ ಥರದ್ದೆಲ್ಲ ನಾವೆಲ್ಲ ಹೋದಾಗ ಎಲ್ಲ ಕಡೆನೂ ಇದೆ. ಬಟ್ ನಮಗಿದು ಸ್ವಲ್ಪ ನಿಯರ್ ಆಗುತ್ತಲ್ವ, ಹಾಗಾಗಿ ಜಾಸ್ತಿ ನೋಡ್ತೀವಿ ಇಲ್ಲಿ. ನಾವು ಬಾಡಿಗೆ ಕಾರದು ಬುಕ್ ಮಾಡಿದ್ವಲ್ಲ, ಅದು ಕೂಡ ಬರ್ತಿದೆ ಹಿಂದೆಗಡೆನೇ. ಇದೇ ಕಾರು. ನಮ್ಗಲ್ಲೊಂದು NS ಗೇಟ್ ಅಂತ ಸಿಗುತ್ತೆ, ಅಲ್ಲಿ ನಮಗೆ ಟಚ್ ಆದರು 2 ಕಾರು ಕೂಡ. ಇನ್ನು ನಾವು ಅಷ್ಟು ದೂರದಿಂದ ಬಂದರೂ ನಾವೇ ಫಸ್ಟ್ ಬಂದಂಗಾಯ್ತು. ಇನ್ನು ಊರಿಗೆಲ್ಲ ಸ್ವಲ್ಪ ಹತ್ರ ಅನಂತಪುರ, ಹಂಗಾಗಿ ಅವ್ರದ್ದು ಇದು ನಾವು ಬುಕ್ ಮಾಡಿರೋಂಥ ಬಾಡಿಗೆ ಕಾರು. మాట్లాడతారా? ఇదేం పోదా ముందర పెట్టమ్మా. ఇంత ఫోన్ పట్టు మనం బదర దీనికి పూలకు రెడీ అవుతారు. మామయ్య రెడీ అవుతారు. చూడవట్లే కదా కాకరకాయ డిజైన్ అదే మైదా పిండితో చేసి అట్లా క్యారెట్స్ చక్కెర పాకలే కట్టేసి నీ బ్యాగ్ గాడు చూడు అన్నీ ఆడేసిండు. మళ్ళీ ఇట్లా ఇట్లేవా బాబా బాబా ఏం కోవాలి ఫుల్ రెడీ అయిపోయినావు. నువ్వు వేసుకుంటావు ఇట్లాంటివి. ఇక్కడ బిర్యానీ ఇక్కడ బా రైతు ఇద్దరు అదే వద్దనేది ఇది లూజ్ ఉంటే బాగుంటా ఇవిడ ఇక్కడంతా ఉంది నవీన్.
ಇನ್ನು ನೋಡ್ತಾ ಇದ್ದೀರಲ್ಲ, ನಾವೆಲ್ಲ ನಮ್ಮ ಕಡೆ ಸೇರಿಕೊಂಡ್ರೆ ತುಂಬ ನಗೋದು, ಇನ್ನೊಬ್ಬರಿಗೆ ರೇಗಿಸ್ಕೊಂಡು ನಗೋದು, ಈ ಥರದ್ದೆಲ್ಲ ತುಂಬ ಮಾಡ್ತಾ ಇರ್ತೀವಿ. ಈ ಥರ ನಕ್ಕೊಂಡು ನಾವು ತುಂಬ ಸ್ವಲ್ಪ ಜಾಲಿಯಾಗೇ ಇರ್ತೀವಿ. ಇನ್ನು ಅಕ್ಕಂದೆಲ್ಲ ಇವರು ಕೂಡ ಅಕ್ಕನೇ, ಎಲ್ಲ ನಮಗೆ ಸ್ವಂತ ದೊಡ್ಡಪ್ಪನ ಮಕ್ಕಳು ಇವರೆಲ್ಲ. ಒಂದು 3 ಜನ ಅಕ್ಕಂದ್ರು ಬಂದಿದ್ದರು, ಮತ್ತು ನಾವು ಅಮ್ಮನೂರಿಂದ ಇವು ಬೇರೆಯವರೆಲ್ಲ ಬಂದಿದ್ದರು. ಆಲ್ಮೋಸ್ಟ್ ಒಂದು 12-15 ಜನ ಅಂತ ಅಂದ್ಕೊಳ್ಳಿ, ಅಷ್ಟು ಬಂದಿದ್ದರು. ಇನ್ನು ನಾವು ಮಾಡಿರೋಂಥ ಅಷ್ಟು ತಿಂಡಿ ಪದಾರ್ಥಗಳನ್ನ ಇಲ್ಲಿ ತಟ್ಟೆ ಮೇಲೆ ಇಡ್ತಾ ಇದ್ವಿ. ಸೊ ಎಲ್ಲನೂ ಜೋಡಿಸಿಡ್ತಾ ಇದ್ವಿ ಕ್ಲೀನಾಗಿ. ಡೆಕೋರೇಷನ್ನು ತುಂಬ ಚೆನ್ನಾಗಿದೆ, ಸಿಂಪಲಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ತುಂಬ ಅಮ್ಮ ರೆಡಿ ಆಗಿರೋದು ಕೂಡ ನೀವು ನೋಡಿದ್ದೀರಾ. ಇನ್ನು ನಾನು ಕೂಡ ಹೀಗೆ ರೆಡಿ ಆದೆ. ಈ ಥರ ಫಸ್ಟ್ ಹೇರ್ ಸ್ಟೈಲ್ ಹಾಕ್ಕೊಂಡಿದ್ದೆ, ಮತ್ತೆ ಚೇಂಜ್ ಮಾಡಿಕೊಂಡೆ. ಯಾಕೋ ಇದು ಸೂಟ್ ಆಗ್ತಿಲ್ಲ ಅಂದ್ಬಿಟ್ಟು ಮತ್ತೆ ಬೇರೆ ಥರನೇ ಒಂದು ಕ್ಲಿಪ್ ಹಾಕ್ಕೊಂಡೆ. ಆವಾಗ ಸ್ವಲ್ಪ ನನಗೆ ಈ ಥರದ್ದು ಅರ್ಜೆಂಟಲ್ಲಿ ನನಗೆ ಬೇಗ ರೆಡಿ ಆಗೋಕ್ಕಾಗಲ್ಲ. ಹೇರ್ ಸ್ಟೈಲ್ಸ್ ಎಲ್ಲ ಸ್ವಲ್ಪ ನಿಧಾನ ಟೈಮ್ ಬೇಕು. ಹಾಗಾಗಿ ಹೆಂಗೋ ಒಂದು ಹಾಕ್ಕೊಂಬಿಟ್ಟೆ. ಆಮೇಲೆ ನಾನು ಚೇಂಜ್ ಮಾಡಿಕೊಂಡೆ ಹೇರ್ ಸ್ಟೈಲ್ ಕೂಡ. ಇನ್ನು ಎಷ್ಟು ಹಣ್ಣು ಹಂಪಲು ಸ್ವೀಟು ಖಾರ ಎಲ್ಲ ಏನೇನು ಮಾಡಿದ್ವಿ ಅಷ್ಟು ತಂದಿದ್ರು. ಇನ್ನು ಅಕ್ಕಂದರು ಕೂಡ ಊರಿಂದ ತಂದಿದ್ರಲ್ಲ, ಅವರು ತಂದಿದ್ರು. ಎಲ್ಲ ಮಾಡ್ಕೊಂಡು ಬಂದಿದ್ದರು. ಇಷ್ಟ ಆಯಿತು, ಎಲ್ಲನೂ ಚೆನ್ನಾಗಿ ಆಯಿತು ಫಂಕ್ಷನು. ಇನ್ನು ಸೀರೆ ಕೂಡ ಇಡ್ತಾ ಇದ್ದೀವಿ. ಹೂವು, ಹಣ್ಣು, ಪ್ರತಿಯೊಂದು, ಕುಂಕುಮ, ಅರಿಶಿನ, ಉರ್ಗಡ್ಲೆ, ಈ ಕಡಲೆಪಪ್ಪು ಅಂತಾರಲ್ಲ ಅದು, ಬೆಲ್ಲ, ಕೊಬ್ಬರಿ, ಇಷ್ಟು, ಎಲೆ, ಅಡಿಕೆ ಇವನ್ನೆಲ್ಲನೂ ಇಟ್ಟು, ಮತ್ತು ಒಂದು ಅರಿಶಿನದ ದಾರ ಬರುತ್ತೆ ದಪ್ಪದಾಗಿ, ಅದನ್ನು ಕೂಡ ಇಟ್ಟು ಇದು ಕುತ್ತಿಗೆಗೆ ಹಾಕಬೇಕದು ಕೂರಿಸಿದಾಗ. ಈ ಥರ ಎಲ್ಲ ನಮ್ಮ ಕಡೆ ಈ ಥರ ಸೀಮಂತ ಶಾಸ್ತ್ರಗಳೆಲ್ಲ ಈ ಥರ ಇರುತ್ತೆ. ಬೇರೆಯವ್ರದ್ರಲ್ಲೂ ಹೀಗೆ ಇರುತ್ತೆ ಅಂತ ಅನ್ಕೋತೀನಿ. ಇನ್ನು ಕೆಲವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗೂ ಇರುತ್ತೆ, ಎಲ್ಲನೂ ಇರುತ್ತೆ. ಇನ್ನು ಒಬ್ಬೊಬ್ಬರೇ ಹಾಗೆ ಬರ್ತಾಯಿದ್ರು. 11 ಗಂಟೆಯಿಂದ 12 ಗಂಟೆವರೆಗೂ ಚೆನ್ನಾಗಿತ್ತು ಟೈಮು. ಸೊ ಈ ಟೈಮಲ್ಲಿ ಕೂರಿಸ್ಬಿಟ್ಟು ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಇತ್ತಲ್ವ, ಆರಾಮಾಗಿ ನಿಧಾನಕ್ಕೆ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ರೆಡಿ ಆಗೋದೇ ಲೇಟ್ ಆಗೋಯಿತು, ತಿಂಡಿ ತಿಂದು ರೆಡಿ ಆಗೋದೇ ಸ್ವಲ್ಪ ಲೇಟ್ ಆಗೋಯಿತು. ಅಲ್ಲೇ 1 ಅವರು ಕಳೆದೋಯ್ತು. ಇನ್ನು ಬೇಗ ರೆಡಿ ಆಗಿಬಿಟ್ಟು ಇನ್ನೆಲ್ಲನೂ ಇಡ್ತಾಯಿದ್ವಿ. ಇನ್ನು ತಂಗಿ ಕೂಡ ರೆಡಿ ಆಗಿದ್ಲು. ಕೂರಿಸಿದ್ಮೇಲೆ ಮತ್ತೆ ಇನ್ನೊಂದು ಸ್ಯಾರಿಲಿ ನಾವು ಕೂರಿಸೋದು. ಈ ಥರ ಇರುತ್ತೆ ಪದ್ಧತಿ. 2 ಸೀರೆಯಲ್ಲಿ ಅವ್ರು ಫಸ್ಟ್ ಕೊಡಿಸಿರೋದು, ಆಮೇಲೆ ನಮ್ಮ ಸೀರೆಯಲ್ಲಿ ನಾವು ಕೊಡಿಸಿರೋದು ಕೂರಿಸ್ಬೇಕು. ಇನ್ನೊಬ್ಬರು ಮೇಕಪ್ ಆರ್ಟಿಸ್ಟ್ ಅವರು ಕೂಡ ಬಂದಿದ್ದರು. ಮೊದಲು ಈ ಸೀರೆಯಲ್ಲಿ ಕೂತ್ಕೋಬೇಕಾಗತ್ತೆ. ಈಗ ಜಡೆ ಹಾಕ್ಸ್ಕೊತಿದ್ದಾಳೆ. ಆಮೇಲೆ ಜಡೆ ಸೀರೆ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಡೆ ಕೂಡ ಈಗಲೇ ಹಾಕ್ಸ್ಕೊತಿದ್ದಾಳೆ. ಎಕ್ಸ್ಟೆನ್ಷನ್ ಮನೆಯಲ್ಲೇ ಇತ್ತಲ್ಲ, ಅದನ್ನೇ ತೊಗೊಂಬಂದಿದೆ. ಈ ಥರ ಫಿಶ್ ಹೇರ್ ಸ್ಟೈಲ್ ಅಂತಾರೆ ಇದನ್ನು. ಎಕ್ಸ್ಟೆನ್ಷನ್ ಹಾಕಿಬಿಟ್ಟು ಇದನ್ನು ಮಾಡ್ತಾರೆ, ಚೆನ್ನಾಗಿರುತ್ತೆ, ದಪ್ಪದಾಗಿ ಕಾಣಿಸುತ್ತೆ. ಇನ್ನು ಇದಕ್ಕೆ ದುಂಡ್ಮಲ್ಗೆ ಎಲ್ಲ ತಂದಿದ್ವಿ. ದುಂಡ್ಮಲ್ಗೆ ಎಲ್ಲ ಕೂಡ ಹಾಕಿ ಚೆನ್ನಾಗಿತ್ತು. ಹೇರ್ ಸ್ಟೈಲು ಚೆನ್ನಾಗಿ ಬಂದಿತ್ತು. ಇನ್ನು ಇದೆಲ್ಲ ಆದಮೇಲೆ ನಾವು ತಂದಿರೋ ಸ್ಯಾರಿ ಈ ಥರ ಕೊಟ್ಟು ಆಮೇಲೆ ಇನ್ನೊಂದು ಸಲ ಹೋಗಿ ಕೂರಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಶಾಸ್ತ್ರ ಮಾಡೋದು. ಈ ಥರ ಇರುತ್ತೆ. ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಡ್ತೀನಿ, ಕೆಲವೊಂದು ಕಡೆ ಮ್ಯೂಸಿಕ್ ಹಾಕ್ತೀನಿ, ಕೆಲವೊಂದು ಕಡೆ ರಾ ವೀಡಿಯೋಸ್ ಹಾಗೆ ಹಾಕ್ತೀನಿ. ಎಲ್ಲ ಮಿಕ್ಸ್ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ರೆಡಿ ಆಗ್ತಾಯಿದ್ಲು ತಂಗಿ ಕೂಡ.
మేడం ఒకసారి జస్ట్ కొంచెం క్లీన్ ఫింగర్ చేయండి మేడం. మేడం స్మైల్ ప్లీజ్. ఓకే మేడం. సో లైట్ అయినా ఓకే చెప్పడానికి వాళ్ళు ఇప్పుడు చూస్తే మ్యాచే కాదు ఇంటికి వచ్చి మారిపోయినారు వీళ్ళు. అది వద్దులే ಇನ್ನು ಮೊದಲು ನಾನೇ ಇದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬಳೆ ಎಲ್ಲ ತೊಡಿಸ್ಬಿಟ್ಟು ಮತ್ತು ಈ ಮಡ್ಲಿಗೆ ಈ ಬ್ಲೌಸ್ ಪೀಸ್ ಹಾಕಿಬಿಟ್ಟು ಅದರೊಳಗೆ ಮತ್ತು ಅರಿಶಿನ ಕುಂಕುಮ ಈ ಕಡಲೆಪಪ್ಪು ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಹಾಕಬೇಕು. ಇನ್ನು ಅರಿಶಿನದ ದಾರ ಏನಿದೆ ಅದನ್ನು ಕೂಡ ಕಟ್ಟಬೇಕು ಕೊರಳಿಗೆ. ಅದು 3 ದಿನ ಇಲ್ಲ 5 ದಿನ ಆದಮೇಲೆ ತೆಗಿಬೇಕು ಈ ಥರ. ಇನ್ನು ಈ ಥರ ಶಸ್ತ್ರ ಎಲ್ಲ ನಾನೇ ಫಸ್ಟ್ ಮಾಡಿದೆ. ಆಮೇಲೆ ಒಬ್ಬೊಬ್ಬರು ಮತ್ತು ಸ್ಯಾರಿ ಚೇಂಜ್ ಮಾಡ್ಕೊಂಡ್ಮೇಲೆ ಆಮೇಲೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಸೊ ಈ ಥರ ಇದೆ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಕೊಟ್ಟಿರೋ ಸ್ಯಾರಿ ಆದಿರುತ್ತೆ. ಇನ್ನು ಇವರು ಅತ್ತಿಗೆ, ಸೊ ಅದಕ್ಕೇನೂ ಕೂಡ ಬಂದರು. ಅದಕ್ಕೆ ನಾನು ಇಬ್ಬರು ಕೂಡ ಮಾಡ್ತಾಯಿದ್ವಿ ಈ ಶಾಸ್ತ್ರನ ಮೊದಲು. ಇನ್ನು ನೋಡ್ತಿದ್ದೀರಲ್ಲ ಇನ್ನೇನು ಹೇಳೋದು, ವಾಯ್ಸ್ ಓವರ್ ಕೊಡೋದ್ರಲ್ಲಿ ಏನಿಲ್ಲ. ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗ್ ಕೂಡ ನೋಡಿ, ಓಕೆನಾ? ಅದು ಇನ್ನೂ ಸೂಪರಾಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ನ ಮರಿಬೇಡಿ ನೋಡೋದು. ಆ್ಯಂಡ್ ಈ ವ್ಲಾಗ್ ನೋಡಿದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಪಿಂಕ್ ಸ್ಯಾರಿ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ತಂಗಿ. ಸೊ ಅದು ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ಸಪ್ರೇಟಾಗಿ ಒಂದು ಪಾರ್ಟ್ನ ಮಾಡಿಕೊಂಡೆ. ಸೊ ಇದಿಷ್ಟು, ಇದನ್ನು ತೊಗೊಂಡೋಗಿ ಅಲ್ಲೇ ಇಡಬೇಕು. ಇದನ್ನು ಸ್ವಲ್ಪ ಒಂದು ಗಂಟು ಕಟ್ಬಿಟ್ಟು ಅಲ್ಲೇ ಇಡಬೇಕು. ಆಮೇಲೆ ಹೋಗಿ ಸೀರೆ ಎಲ್ಲ ಮುಟ್ಟಿಸಿ ಸ್ವೀಟ್ಸ್ ಎಲ್ಲ ಒಂದು ಸ್ವಲ್ಪ ಮುಟ್ಟಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಶಾಸ್ತ್ರ ಮಾಡೋದು. ಸೊ ಈ ಥರ